ಹಾ ನೋಡ್ರಿ, ನೀ ಏನು ಸರ್ವಜ್ಞನ ಮೊಮ್ಮಗ ಅನ್ನಿ. ಪ್ರವಚನ ಪಟ್ಟು ಶಾಂತಿ ಸಂಕೇತ ಎಲ್ಲ ಬಿರುದು ಇವಾಗ ಕೊಟ್ಟಾರ. ಗುರು ತಾಗದ ಬಾನ ನೂರಾರು ಹೆಸರೇನು? ಏನ ಗುರಿ ತಾಗದ ಬಾನ ನೂರಾರು ಎಸೆದರೇನು? ಗುರಿ ತಾಗದ ಬಾನ ನೂರಾರು ಎಸೆದರೇನು? ಬರೇ ಮಾತನಾಡಿದರೆ ಫಲವೇನು? ಜ್ಞಾನದ ಅರುಳೆ ಇಲ್ಲದಿರು ಸರ್ವಜ್ಞ. ಹಲೋ ಡಾಲ ಚಾಂದ ಮೈಮನಕ ಬಂಡಿ ಪಾತ್ರೋಟ್ ಕೋಳುಳ್ಯ ಮೈಮನ ಯಾರಿದ್ರು ಬರ್ರಪ್ಪ ಚಾಕ್ರಿ ಬೇಕಲ್ಲ ಹಲಿಗೆ ಶಿಂಗೆ ತೂಟಿಗೆ. ಹಲೋ ಗಾಯಿ ಪಾಕೆಲ್ಲ ಸೌಂಡ್ ಕಮ್ಮಿ ಮಾಡಿದ ಯಾರು ಹೌದಾ? ಆ ದೇವ್ರ ಪ್ರಸಾದ ಯಾರ್ಯಾರು ಚಾರ್ಜ್ ಯಾರ್ಯಾರ್ದು ಐತಿ? ಶಿಂಗೆ ಅಂದ್ರ ಕೊಮ್ಶಿಂಗೆ ಅನ್ರಿ, ಹೌದ್ ಹಲಿಗೆ ಅಂದ್ರ ಜಡ್ಡಿನಕ್ಕ ಹೌದ್ ಅಂತ ಎಲ್ಲಾರು ನಿಮ್ಮ ದೇವ್ರ ಪ್ರಸಾದ ವೈರತ್ ಹೇಳಿ ನೂರಾರು ಎಸೆದರೇನು ಬರೇ ಮಾತನಾಡಿದರೆ ಫಲವೇನು? ಜ್ಞಾನದ ಅರಿವೇ ಇಲ್ಲದಿರು ಸರ್ವಜ್ಞತೆ ಹೇಳ್ಯಾರ. ಹೌದ್ ಚಲೋ ಐತಿಲ್ಲ? ಚಲೋ ಖರೆ ಸರಿಜೋಡಿ ಕಲಾವಿದರು 3 ತಾಸು ಮಾತಾಡಿದ್ರು. ಹೌದ್ ಸರ್ 1:15 ಟೈಮಿಂಗ್ ಕೊಟ್ಟಿನಿ, 4 ಗಂಟೆ ಕೊಟ್ಟ ಗಂಡು ಗಬರು. ಹೌದ್ ಹೇಳುವುದೇ ಹೇಳುದ 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 ಕತ್ತಿನ ಹೇಳುದು ಬರೇ ದೇವರು ಮತ್ತು ಭಕ್ತರ ವಿಷಯ ಇಟ್ಟಾರ. ಹೌದ್ ನಿಮ್ಮ ದೇವ್ರದ್ದು ಏನು ಬೆಳೆಸಿದ್ರಿ ನೀವು? ಹಾ ರಾಮಾಯಣಿ ಮಹಾಭಾರತದಾಗ ನನಗೆ ಏನು ಖೂನಿಲ್ಲ ಅಂತ ಹೇಳಿದೆ. ಹೌದ್ ನನಗ್ ಖೂನಿಲ್ಲ ಒಪ್ಕೊತೇನೆ. ರಾಮಾಯಣಿ ಬರದವನೇ ಇವನೇ. ಹೌದ್ ಆಳಿಗೆ ರಾಮ್ ಹುಟ್ಟಕ್ಕಿಂತ ಮೊದಲು ರಾಮಾಯಣ ಯಾರೇ ಬರ್ದಿರಂದ್ರ ಆಳಿಗೆ ಪಿಂಟು ಮಾಸ್ತರ್ ಅಂತ ಹೇಳುತ್ತ ಬರೀ ಎಲ್ಲಾ ಕಡೆ ನಿಮ್ ಪಕ್ಕ ಗೊತ್ತಿಲ್ಲ ಸರ್. ಶಿವು तुम्हाला माहित नाही रामायण कोण लिखले ಗೊತ್ತ है काय? आलगी पिंटू मास्तर लिखले लिवली. ಬರ್ರಿ ಯಾರು ರಾಮಾಯಣ ಕೇಳೋರಿದ್ರ ಮಾಸ್ತರ್ನ ಕಡೆನ ಬರೋದನ್ನ. ಹೌದ್ ಒಂದು ಮಾತು ಕೇಳ್ತೀನಿ, ನಿಮ್ಮ ರಾಮದೇವರು ಶ್ರೇಷ್ಠ ಇದ್ದಂದ್ರ ಲಂಕಾ ಪಟ್ಟಣಕ್ಕೆ ಹನುಮಂತನ ಯಾಕೆ ಕಳಿಸಿದ? ಹಾ ಇಲ್ಲಿ ಅದು ವಿಷಯ. ನಿಮ್ಮ ದೇವರು ಶ್ರೇಷ್ಠ ಇದ್ದಂದ್ರ ಸ್ವಂತ ಹೋಗಿ ತರಬೇಕಾಗಿತ್ತು, ಲಂಕಾ ಪಟ್ಟಣದ ಸೇತುವೆ ಕಟ್ಟಿ. ಆ ಕೆಲಸ ಯಾಕೆ ನೀಗಲಿಲ್ಲ ನಿಮ್ಮ ದೇವರಿಗೆ? ನಿಮ್ಮ ದೇವರು ಹೊಯ್ ತಲಕತ್ತಿದ್ದು ನೋಡ್ರಿ. ಹೌದ್ ಸಮುದ್ರಕ್ಕೆ ಸೇತುವೆ ಕಟ್ಟಬೇಕಾಗಿತ್ತು. ಹೌದ್ ಅವಾಗ ನಮ್ಮ ಹನುಮಪ್ಪ ಬರಲು ಹೋಗ್ಯಾವ. ಏನಂತ ಹೇಳ್ರಿಪ್ಪ? ಶ್ರೀರಾಮ ಅಂತ ಬರಲು ಹೋಗ್ಯಾವ. ಸಮುದ್ರ ಮ್ಯಾಗ ಕಲ್ಲ ತೇಲ್ತಿತ್ತೆ. ಹೌದ್ ನೋಡಿದ ನಾನು ಒಂದು ಯಾಕೆ ಕಲ್ಲು ಒಗಿಬಾರ್ದಂತೇಳಿ ಇವನು ಒಂದು ಕಲ್ಲು ಒಗದ. ಯಾರು? ದೇವ್ರ. ಮತ್ತ ನಿನ್ನ ದೇವ್ರ ಕಲ್ಲು ಬರ್ದಿದ್ ಯಾಕೆ ಮುಳುಗಿತು? ದುರ್ಯೋಧನ ಕಾಕ ಬರಬರಿತ್ರಿ ಪಿಂಟು ಮಾಸ್ತರ. ಮತ್ತ ದೇವ್ರು ಒಗದಿದ ಕಲ್ಲು ಮುನಿಗೈತಿ ಅಂದ್ರೆ ನಿನ್ನ ದೇವ್ರ ಕಮ್ಮು ಹೆಚ್ಚು? ನೀನು ಹೇಳೋದಿಲ್ಲ ಯಾಕ್ರಿ? ಬರಬರಿತಿಲ್ರಿ. ನೋಡ್ರಿ, ಇಲ್ಲಿ ಅವ್ರಿಗೆ ನಮಗ್ ಜಗಳಿಲ್ಲ, ಇಲ್ಲಿ ವಿಷಯದಾಗ ಜಗಳ ಹಿರಿಯಾರ. ಹೌದ್ ರಾಮತ್ತು ಬರದವ ಯಾವ? ಹನುಮಂತ ದೇವರು ಬರ್ದಿದಕ್ಕಲ್ಲ, ಸಮುದ್ರದಾಗ ನೀರಿನಾಗ ತೇಲೆತ್ತಿದು ನನ್ನ ವಿಷಯ. ಹೌದ್ ಅವ್ರ ದೇವ್ರ ಅವನೇ ಒಗದಕ್ಕಲ್ಲ, ನೀರಾಗ ಮುನಿಗೈತಿ. ನೀವ ಹೇಳ್ರಿ. ಹೌದ್ ಯಾರು ಕರೀರಿ? ಏನ್ ಬರೋಬರಿ? ಯಾರ್ದು ಬರೋಬರಿ? ನಮ್ದ ಬರೋಬರಿ ಇಲ್ರಿ. ಇಲ್ಲ ಗೊತ್ತಾಗ್ಯದ ಬರೋಬರಿ ಅಂದ್ರ ಅವ್ರು. ಇನ್ನೊಂದು ಮಾತು ಕೇಳ್ತೀನಿ. ಇನ್ನೊಂದು ಯಾಕಂತ ಕೇಳಿದ್ರೆ ಬಹಳ ವಿಷಯ ಗುಮ್ಮಿಗೆ ಹೋಗುದು ಬೇಡ. ಹೌದ್ ಕಾಂಬಿಕ ವನದಾಗ ನಿನ್ನ ರಾಮ ಸೀತಾನ ಸಂಬಂಧ ಹೋಗಿ ಗಿಡಕ್ ಹಾಯ್ತಿದ್ದ. ಹೌದ್ ಯಾಕೆ ಹಾಯ್ತಿದ್ದ? ಹೌದ್ ಯಾಕಂದ್ರ ಎಲ್ಲದಲ್ಲಿ ಕೂಡ ಭಕ್ತಿನೇ ಏನು ಮಾಡ್ಯಾನ ಅಂತ ಕೇಳಿದ್ರ ದೊಡ್ಡ ಸಾಹಸ ಕೆಲಸ ಮಾಡ್ಯಾರ. ಹೌದ್ ಒಂದು ಸಂತರ ಕಥೆ ಹೇಳ್ತೀರ, 5 ಮಿನಿಟ್ನಾಗ ಮುಗಿಸ್ತೀನಿ. ಪಂಡಾಪುರದ ಪಾಂಡುರಂಗ ಸಂಟದ ಮ್ಯಾಗ ಕೈ ಇಟ್ಟ ಹಿಂಗ್ ಮಾಡಿ ಅಳ್ಳಾಕ್ ಹತ್ತಿದ, ಚೆಂಡ್ ತಿಳ್ಯಾಕ ಮಾಡಿ. ಪಂಡ್ರಾಪುರದ ಪಾಂಡುರಂಗ ದೇವರ ಅಳ್ಳಾಕ್ ಹತ್ತಿದ. ರುಕ್ಮಿಣಿ ಕೇಳ್ತಾಳ, ಹೌದ್ ಏ ಭಗವಂತ ಭಕ್ತವತ್ಸಲ ದಯಾನಿಧಿ, ಬಡವರ ಬಂದು ಆಪತ್ತು ಬಾಂಧವ, ಎಲ್ಲಾರು ರಕ್ಷಣೆ ಮಾಡವನಿ, ಸ್ಥಿತಿ ಮಾಡವನಿ, ಲಯ ಮಾಡವನಿ, ಇರಿಬಿ 80 ಲಕ್ಷ ಅನ್ನ ಹಾಕವನಿ, ಸಾಕ್ಷಾತ್ ಭಗವಂತನೇ ನೀ ಯಾಕೆ ಅಳ್ಳಾಕ್ ಹತ್ತಿದಿ? ಹೌದ್ ಅವಾಗ ಹೇಳ್ತಾನೆ, ಚೋಕ್ಯಾ ಮೇಲ್ ಅನ್ನಂತ ನನ್ನ ಭಕ್ತ, ಹೌದು ಪರಮ ಭಕ್ತ, ನನ್ನ ಪರಮ ಭಕ್ತ ಹಿಮಾಲಯ ಪರ್ವತದ ಮ್ಯಾಗಿದ ಜಾರಿ ಬಿದ್ದು ಪ್ರಾಣ ಕಳ್ಕೊಂಡಾನ.
ಹೌದ್ ಅವನು ಎಲುಬು ತಂದೆ ನಾನು ಇದ್ರಿಗೆ ಹೋಗಿದ್ರಿ ಅಂದ್ರ ಅವಾಗ ನಾ ಅಳುದು ನಿಲ್ಲಿಸ್ತು ನಂದ. ನೋಡ್ರಿ ಭಕ್ತನ ಮ್ಯಾಲ ನೋಡ್ರಿ ನಿನ್ನ ಪಾಂಡುರಂಗ ಅಳ್ಳಕತ್ತದ, ನಿಮ್ಮ ದೇವರ ಅಳ್ಳಕತ್ತಿತ್ತ. ಯಾರ ಸಂಬಂಧ? ಭಕ್ತನ ಸಂಬಂಧ. ಹೌದ್ ಅವಾಗ ಧ್ಯಾನದೇವ್ ಮಹಾರಾಜ, ತುಕಾರಾಮ್ ಮಹಾರಾಜ, ಮುಕ್ತಾಬಾಯಿ ಬಹಳ ಮಂದಿ ಎಲ್ಲಾರು ಕೂಡ್ಕೊಂಡು ಹಿಮಾಲಯ ಪರ್ವತಕ್ಕೆ ಹೋದ್ರು. ಹಿಮಾಲಯ ಪರ್ವತಕ್ಕೆ ಹೋಗಿ ಅಲ್ಲಿ ಗೋರ್ಯಾಳದಾಗ ಹಡ್ಡ ಕತ್ತಾರ. ಒಂದು ಎಲ್ಲೂರಿ ಅಲ್ಲಿ ಹೌದ್ ಒಬ್ಬನ ಮಣ್ಣು ಕೊಟ್ರಲ್ಲಿ ಸಾವಿರಾರು ಸಾವಿರ ಕೋಟಿ ಗಟ್ಲೆ ಮಂದಿನ ಮಣ್ಣು ಕೊಟ್ಟಾರ. ಗೆಣಸಿಕಾಯಿ ಪಡ ಹಾಕಿದಂಗ ಒತ್ತಾಟಿಗಿಂದ ಹಡ್ಡ ಕತ್ತಿರಿ ಎಲ್ಲ ಕೂಡ್ಕೊಂಡು. ಹೌದ್ ಒಂದು ಎಲು ತಗೋಯವ್ರು ಹಿಂಗ ಮಾಡಿ ಕಿವಿಗೆ ಹಚ್ಚವ್ರು. ಅದು ಪಾಂಡುರಂಗ ಅತ್ತಿತ್ತಂದ್ರ ತೆಗೆದಿಡಾರು. ಪಾಂಡುರಂಗ ಅಲ್ಲಿ ತೆಗೆದು ದಾಂಡಿಗೆ ಹೋಗ್ಯಾರ. ಹೌದ್ ನೋಡ್ರು 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 ಯಾನು ಪಾಂಡುರಂಗ ಅಲ್ಲಿಲ್ಲ. ಬ್ಯಾಸತ್ತು ಇನ್ನೊಂದು ಎರಡು ಅದಾವ ಗೋರಿ ಅಂತ ಹೇಳಿ ಇನ್ನೊಂದು ಗೋರಿ ಕೈ ಹಾಕಿ ಹಿಂಗ ಮಾಡಿ ಹಡ್ಡಿ ತೆಗೆದ್ರು. ಪಾಂಡುರಂಗ 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 ಪಾಂಡುರಂಗ. ಹೌದ್ ಹೌದ್ ಆ ಎಲುಬು ತೆಗೆದುಕೊಂಡು ಬಂದೆ ಪಂಡ್ರಾಪುರ ಪಾಂಡುರಂಗನ ಪೌಳಾಗಿ ಇದರಿಗೆ ಹೊಗದ್ರು. ಪಾಂಡುರಂಗ ಕುಲು ಕುಲ್ಲಗಲಕ್ಕಿದ ಕುಲು ಕುಲ್ಲಗಲ. ನೋಡ್ರಿ ಭಕ್ತನ ಎಲು ತಂದು ಹೋಗ್ಯಾನ. ನಿಮ್ಮ ದೇವ್ರ ಅಳುವುದು ಬಿಟ್ಟು ನಗಲಕ್ ಹತ್ತದ. ನೋಡ್ರಿ ಚೋಕ್ಯಾ ಮೇಳ ತಿಳ್ಕೊಂಡು ಕೊಳ್ಳಾಗ ಮಾಲಿ ಹಾಕ್ತಾರಿಲ್ರಿ. ಹೌದ್ ಇನ್ನು ಖೂನ್ ಐತಿ. ಏನ್ ಭಕ್ತಂದ್ ಹಾಕ್ತಾರೋ ಏನ್ ನಿಮ್ಮ ದೇವ್ರ ಹಾಕ್ತಾರೋ? ಹೌದ್ ಯಾರು ಹಾಕ್ತಾರ್ರಿ? ಭಕ್ತಂದ. ಸಂತ ಸಖುಬಾಯಿ ಭಕ್ತಿಗೆ ಮೆಚ್ಚಿ ಹೌದ್ ನಿಮ್ಮ ದೇವ್ರ ಶೀರಿ ಉಟ್ಟಾನ್. ಹೌದ್ ಉಟ್ಟಾನಿಲ್ರಿ ಇದಾರ ಉಟ್ಟಾನಿಲ್ರಿ. ಮತ್ತ ನಿಮ್ಮ ದೇವ್ರ ನಮ್ಮ ಕಾಲಾಗ ಶೀರಿ ಉಡ್ತೈತಿ ಅಂದ್ರ ನಿಮ್ಮ ದೇವ್ರ ಹೆಂಗ್ ಹೆಚ್ಚ? ಹೌದ್ ಚೋಕ್ಯಾ ಮೇಳ ಹೆಂಡತಿ ಬಾನಿತಾನ ಮಾಡ್ಯಾರ ನಿಮ್ಮ ದೇವ್ರ. ಹೌದ್ ಇನ್ನೊಂದು ಹೇಳ್ತೀನಿ, ಮಾಳಿಂಗರಾಯ ದೇವ್ರ ದೈಗೊಂಡ ಗೌಡ ಭಕ್ತ. ಹೌದ್ ಧಾರವಾಡ ಜಿಲ್ಲಾ ಗದಗ ತಾಲೂಕ ಬೆಟಗೇರಿ ಊರ ಬಾಳಿಲ ದೂರ ಅಲ್ಲಿ ಡಂಕನಾಡ ದೈಗೊಂಡ ಗೌಡನ ದರ್ಬಾರ. ಹಿಂಗ ಹೇಳೋ ಸರದಾರ. ಸುಮ್ಕೊಂಡ್ರೋ ಮರಾಯನಿ. ಹೌದ್ ಡಂಕನಾಡ ದೈಗೊಂಡ ಗೌಡ ಶ್ರೀಮಂತ ಬಾಳ. ಅಷ್ಟು ಐಶ್ವರ್ಯ ಗರ್ಭ ಶ್ರೀಮಂತ ಬೆಳ್ಳಿ ಬಂಗಾರ ಮುತ್ತು ರತ್ನ ವಜ್ರ ವೈಡೂರು ಬಂಗಾರ ಶ್ರೀಮಂತಿಕೆ ಸಿರಿ ಬೆಳಕಿನ ಹಾರ್ತಿ ದೈಗೊಂಡ ಗೌಡಗ ಎಂತ ಶ್ರೀಮಂತಿಕಿತ್ತ. ಹೌದ್ ಆನಿ ಒಂಟಿ ಪಾಗ ಕುದುರೆ ಆಕಳ ಹಿಂಡ ಎಮ್ಮಿ ಗೋನ ಹಳ್ಳಿ ಹಚ್ಚಿ ಹೂವಿನ ಹಚ್ಚಿ ಕೈಕಾಲತ್ತ 500 ಮಂದಿ 1000 ಮಂದಿ ಬಂಗಾರ ಮಂಚ ಬೆಳೆ ಹಿಡಿಯಾಗ ತೂಗೋ ಮಂಚ ತೂಕೋತಿದ್ದ. ಕಣ್ಣು ಮುಚ್ಚಿ ಕಣ್ ತೆರೆದ ದೈಗೊಂಡ ಗೌಡ. ಅಷ್ಟು ಶ್ರೀಮಂತಿಕೆ. ಆದರೂ ಇನ್ನೂ ಯಾರು ಸಾಲ್ಕಾರು ಮಾನಕಾರು ಯಾರು ಇದ್ದವರು ನಿಮ್ಮ ಪ್ರಶ್ನೆ. ಹೌದ್ ಕ್ವಾನಗನೂರು ಮಠದಾಗ ಬಂದ. ಕ್ವಾನೂರು ಕರೆಸಿದ್ದನ ಮುಂದೆ ನಿಂತು ಕೈ ಮುಗಿದು ಕೇಳ್ಕೊಂಡ, ಯಪ್ಪ ಸಿರಿತಾನ ಕೂಡಂದ ಹೌದ್ ಮಕ್ಕಳವಂತ ಮಾಳಿಗ್ರೆ ಬೀಜಗುಂತಿ ಮ್ಯಾಗ ಸಂಜಾನೆಗೆ ಕ್ವಾನಗನೂರು ಮಠಕ್ಕೆ ಹೋಗಿ ಹೌದ್ ಎಲ್ಲೋ ಕರೆಸಿದ್ದ ಕರುನಾಳ ಗುರುನಾಥ 3 ದಿವಸ ಡಂಕನಾಡ ದೈಗೊಂಡ ಗೌಡ ಕಣ್ಣೀರು ಹರಿದು ನಿನ್ನ ಪಾಲು ತೋದೈತಿ. ಹೌದ್ ಕಣ್ಣು ತೆರೆದು ನೋಡಂದ. ಆ ಬಡತನಗಳ ಸಿರಿತಾನ ಕೂಡಂದ. ಮಾಳಿಂಗ್ರನ ಮಾತು ಕೇಳಿ ಬೀರದೇವರು ಸಿರಿತಾನ ಕೊಟ್ಟ. ಹೌದ್ ಹೊಯ್ತ ಬಡತನ ಬತ್ತ ಸಿರಿತಾನ ದೈಗೊಂಡ ಗೌಡಗ ಮತ್ತ ಇದ್ದಂಗಾಯ್ತು. ಮತ್ತ ಬೆಳ್ಳಿ ಬಂಗಾರ ಮತ್ತ ಶ್ರೀಮಂತಿಗೆ ಬತ್ತವಂಗ. ಹೌದ್ ಕರೆ ಮುಂದ ಮಾಳಿಂಗರಾಯ ಕೊಟ್ಟ ಮಾತಿನ ಪ್ರಕಾರ ದೈಗೊಂಡ ಗೌಡನ ಮನೆಗೆ ಹೋದ. ಹೌದ್ ದೈಗೊಂಡ ಗೌಡ ಮನ್ಸದ ಮ್ಯಾಗ ಕೂತು ಕೂತಿದ್ದ. ಅವಾಗ ಪೂಜಾರಿ ಯಾರೋ ಬಂದಾರ ಅಂತ ಹೇಳಿ ಒಳಗೆ ಹೋಗಿ ಆಳ ಮನುಷ್ಯಾಗ ಹೇಳಂದಾಗ ಹೋಗಿ ಆಳ ಮನುಷ್ಯ ಹೇಳ್ದ, ಏನಂದ್ರಿಪ್ಪ ದೈಗೊಂಡ ಗೌಡ? ಯಾವ್ರವ್ರ ಪೂಜಾರಿ ಕೊಳ್ಳಾಗ ಲಿಂಗ್ ಇಲ್ರಿ, ಹಗಲಿ ಮ್ಯಾಗ ಜಾಡಿ ಬಗಲಿಗೆ ಬಂಡಾರ ಚೀಲ ಕಸಿ ಹಂಗೈತಿ ಮೋಡಿ ಮುಂಡ ಸತಿ ಬಂದನಂದ. ಹೌದ್ ಡಂಕ ನಾಡ್ದ ಗೌಡ ತೂಗು ಮಂಚದ ಕೂತಾನ. ಲಿಂಗನ ಮಂಗ ಪೂಜೆ ಹೊರಗೆ ದಬ್ರಿ ಅಂದ. ಹೌದ್ ಮುಳ್ಳ ಒನಕೆ ತಗೊಂಡು ಮಳ್ಳ ಕುರುಬತ್ತ ಬೆನ್ನ ಹತ್ತಿದಾಗ ನಿನ್ನ ದೇವ್ರ ಮಾಲಾಪ್ ಹೆಚ್ಚಿನಾವಿದ್ದಂದ್ರ ಹೋಗಿ ಗಂಚಿನ ಗುಡಿ ಯಾಕೆ ಹೊಕ್ಕ ದೇವ್ರ? ಹೌದ್ ಏ ಕೊಟ್ಟವನ ಖಬರ್ ಐತಿಲ್ವ ಅನ್ಬೇಕಿಲ್ಲ ದೇವ್ರಿ. ವಿಷಯ ಹಿಂಗದ. ನಿನಗ ಶ್ರೀಮಂತಕ ಕೊಟ್ಟವನ ಸೊಕ್ಕ ಬಂದೈತಿ ಮಗನ ಅನ್ಬೇಕಿಲ್ಲ ನಿಮ್ಮ ದೇವ್ರ. ಹೌದ್ ಮಳ್ಳು ಕುರುಬತ್ತ ಬೆನ್ ಹತ್ತಾರ ದನಗುಟ್ಟಿ ಓಡುದ ಭಕ್ತಗಂಜಿ ಓಡುದ ಭಕ್ತಗಂಜಿ ಓಡಿರಿ ನೀವೆಲ್ಲ. ಹೌದ್ ಹೌದ್ರಿ. ಇನ್ನೊಂದು ಮಾತು ಹೇಳ್ತೀನಿ. ಯಾಕೆ ಕೇಳಿದ್ರ ದೇವರ ಮತ್ತು ಭಕ್ತ. ಹೌದ್ ದೇವ್ರಂದತ್ತ ನನಗ ಹೊಲ ಬಾಳ ಐತಿ, ಭಕ್ತಗ ನೀ ಪಾಲ್ದಂಗ ಮಾಡ್ಕೊ ಅಂದ. ಹೌದ್ ಏನತ್ತ? ಭಕ್ತಗ ಪಾಲದಂಗ ಮಾಡ್ಕೊ. ಪಾಲ್ದಂಗ ನಾನು ಹೊಲ ಮಾಡ್ಕೊ, ನಾ ಹೇಳ್ದಂಗ ಬೆಳಿ ನೀ ಹಾಕ್ಬೇಕಂದ ಬೆಳಿ ಬೆಳಿಬೇಕಂದ. ಹೌದ್ ಬೆಳಿ ಮಾತ್ರ ನಾ ಹೇಳಿದಂಗೆ ಹಾಕಬೇಕು.
ಇವ್ ಭಕ್ತಂದ ನೀವ್ ಏನ್ ಹೇಳ್ತೀರಿ ಹೇಳ್ರಿ ಅದನ್ನ ನಾನು ಬೆಳ್ತಂದ. ಹೌದ್ ಈ ಒಂದ ಮ್ಯಾಗಿಂದ ಎಲ್ಲ ನಾ ತೋಳವ, ತಳಗಿಂದೆಲ್ಲ ನೀ ಯಾಕಂದ್ರೆ ಭಕ್ತಗಂದ ಮ್ಯಾಗಿಂದೆಲ್ಲ ನಾನೇ ತಗೋತೀನಿ. ಹೌದ್ ಏನ್ ಬಿತ್ತಂದ ಭಕ್ತ ಶೇಂಗಾ ಬಿತ್ತ. ಹೌದ್ ಮನಗಂಡ ಬೆಳಿ ಬತ್ತು, ಮಣಗಂಡ ಬೆಳಿ ಬತ್ತು, ಗೊಂಚಲ ಕಾಯಿ ಅದು. ಮಾತ್ ಹೆಂಗಿತ್ರಿ? ಮ್ಯಾಗಿಂದ ದೇವ್ರಿಗೆ ತಳಗಿಂದ ಭಕ್ತಿಗಿತ್ತ. ಹೌದ್ ಎಲ್ಲಾ ಶೇಂಗಾಯಿ ಹರ್ಕೊಂಡ ಬೆಳಿ ಹೋದು ನಿಮ್ ದೇವ್ರ ಮುಂದಕ್ಕೆ ಹೋಗದ. ಹೌದ್ ಸಕಾಸ ಹೋಗದಿರ್ಬೇಕು. ಹೌದ್ ಮುಂದಂದ ದೇವ್ರು ಬಹಳ ಶಾನೆ. ಯಾಕ ದೇವ್ರು ಹೆಚ್ಚವರಿಲ್ಲ. ಇವ ನನ್ನ ಪಸಾಸ್ತಾನ ಇವನು ಪಸಾಸ್ಬೇಕಂದವ. ಹೌದ್ ಏನ್ ಮಾಡಿದ? ಏನ್ ಮಾಡಿದ್ರಿಪ್ಪ? ಇನ್ನ ತಳಗಿಂದ ನನಗಿರ್ಲಿ ಅಂದ ದೇವ್ರ. ಹಾ ತಳಗಿಂದ ನನಗಿರ್ಲಿ, ಮ್ಯಾಗಿಂದ ನಿನಗಿರ್ಲಿ ಅಂದ ಬೀಳ್ಜಾಳ ಹಾಕಿಬಿಟ್ಟಿವ. ಭಕ್ತ ಬೀಳ್ಜಾಳ ಹಾಕಿಬಿಟ್ಟ. ಬೀಳ್ಜಾಳ ಭಾರಿ ಬತ್ತು. ತೆನಿ ಎಲ್ಲ ಭಕ್ತ ಸೋಸ್ಕೊಂಡ ಒಣ ಕಣಿಕೆ ಎಲ್ಲ ಹೋದ್ ದೇವ್ರ ಮುಂದೆ ಕುಟ್ಟಿ ಹಾಕಿದ. ಮಣಗಣಿಕೆ ಹೋಗೋದತ್ತ. ಹೌದಿಲ್ರಿ? ಇವ್ ದೇವ್ರಂದ ಇವ್ನ ನಾನೇ ಹುಟ್ಸೀನಿ, ಹೌದ್ ಇವ್ ನನ್ನ ಪಸಸಕತ್ತೇನಂದ್ರೆ ಇನ್ನು ಎರಡು ನಾನೇ ಮಾಡ್ಬೇಕಂದಿವ. ಏನಂದ್ರಿಪ್ಪ ದೇವ್ರ? ತಳಗಿಂದು ನನಗೆ, ಮ್ಯಾಗಿಂದು ನನಗೆ ಅಂದ. ಇವ್ ಭಕ್ತ ಹೋಗಿ ಸೊಲ್ಲಾಪುರದ ಹೋಗಿ ಗೊಂಜಾಳ ಪಾಕೆಟ್ ತಂದು ಹಾಕಿಬಿಟ್ಟ. ಹೌದ್ ಮನಗಂಡ ಬೆಳಿ ಬತ್ತು. ತಳಗಿಂದು ನನಗೆ, ಮ್ಯಾಗಿಂದು ನನಗೆ, ನಡಬಾರ್ಕಿಂದು ಗೊಂಜಾಳ ತೆನಿ ಮುರ್ಕೊಂಡ ಒಗದ್ಬಿಟ್ಟು ಕಣಕಿ. ಹೌದ್ ಕೆಂಗದ ಭಕ್ತನಲ್ಲಿ ಹೆಂಗ್ರಿ? ಯಾವ ಕಾಲಕ್ಕೂ ನಿಮ್ಮ ದೇವ್ರ ದೊಡ್ಡವ ಅಲ್ಲ. ಇನ್ನೊಂದು ಮಾತು ಹೇಳ್ತೀನಿ, ನಿಮ್ಮ ದೇವರ ದೊಡ್ಡವಿದ್ದಂದ್ರ ಕೊಂತುಬಾಯಿಗೆ ಯಾಕೆ ಮಕ್ಕಳ ಕೊಡ್ಲಿಲ್ಲ? ಹೌದ್ ನಿಮ್ಮ ದೇವರು ದೊಡ್ಡವಿದ್ದಂದ್ರ ಹೌದ್ ಕೊಂತುಬಾಯಿ ಭಕ್ತಳಾಗಿ ದುಡ್ದಿಳಿಲ್ರಿ, ಹೌದ್ ಮಕ್ಕಳ ಯಾಕೆ ಕೊಡಲಿಲ್ಲ? ದೇವ್ರ ದೊಡ್ಡ ಮಕ್ಕಳ ಕೊಡ್ಬೇಕ್ರಲ್ಲ. ಸರಿ ಸಮಾನ ಎಲ್ಲಾರ್ಗೆ ಮಕ್ಕಳ ಕೊಡ್ಬೇಕಿಲ್ಲ. ಅದಕ್ಕೆ ಯಾಕೆ ಮಕ್ಕಳ ಕೊಡಲಿಲ್ಲ? ಅದಕ್ಕೆ ದೇವ್ರ ದೊಡ್ಡವದನಂತ ಹೇಳಿ ಹೇಳ್ಯಾರ. ಅದಕ್ಕೆ ದೇವ್ರ ದೊಡ್ಡವಿದ್ದಂದ್ರ ಮಕ್ಕಳ ಕೊಡ್ಬೇಕಾಗಿತ್ತು. ಹೌದಿಲ್ರಿ? ಹೌದ್ ಭಕ್ತ ದೊಡ್ಡವದಾನ. ಇಲ್ಲಿ ಹೇಳ್ತೀನಿ, ಇಷ್ಟೆಲ್ಲ ಸಡಗರ ವೈಭವ ಆಗ್ಬೇಕಾದ್ರ ಇದು ಭಕ್ತರದಿಂದ ನಡೆದಿದೆ ಜಾತ್ರೆ. ಹೌದಿಲ್ರಿ? ಹೌದ್ ಈಗ 4 ಊರಿನ ದೇವ್ರ ಪಲ್ಲಕ್ಕಗಳು ಬಂದಾವ್ರಿ ಸರ್. ಇಲ್ಲಿ ಮಖನಾಪುರ ದೇವ್ರ ತರಬೇಕಾದ್ರ ಭಕ್ತರು ತಂದಾರ ಏನ್ ತಾನಾಗೆ ನಡ್ಕೊತ ಬಂದಾನು? ಇಷ್ಟೇ ಹೇಳ್ಬೇಕು. ಹೌದ್ ಹೌದಿಲ್ರಿ? ಅಂದ್ರ ಅವಾಗ ಏನಿಸ್ತಾರೆ ಅಂದ್ರೆ ಅವ ಪಿಂಟುನ್ ಪಾರ್ಟಿ ನೋಡ್ರಿ. ಅವ ಇಲ್ಲಿ ಬರ್ಲಿ, ಈಗ ಬರ್ತಾರ ಅವ್ರು ಕಮಿಟಿ ಅವ್ರು ಕರೆಸ್ತಾರ ಪಿಂಟು ಮಾಸ್ತರ್ಗ. ಅಂದ್ರ ಅವ್ರ ದೇವ್ರ ಪಾರ್ಟಿ ಸೋಲಾಕತ್ತಾನ, ಕಲಿಮೇಶ ತಿಳ್ದಂಗ ಸುಮ್ ಹಡಿಯತ್ತಾನವ. ಹೌದ್ ಎಲ್ಲಿ ಬೇಕಲ್ಲ ಹಿಂಗ ನನ್ನ ಪಾರ್ಟಿಗೆ ನನ್ನ ಜೋಡಿ ಇದ್ದ ತಗೊಂಡಿ ಕಲಿಮೇಶನ್ ಖರೆ ಅನ್ನೋದು. ಇವತ್ತು ಯಾಕೋ ಮೆತ್ತಗಾಗ್ಯಾನವ. ಹೌದ್ ದಯವಿಟ್ಟು ಬಂಧುಗಳೇ, ಇಲ್ಲಿ ಜಗಳಿಲ್ರಿ. ಇನ್ನೊಂದು ಮಾತಂದ್ರು, ಕಲಿಮೇಶ ನೀ ಕಲ್ಕೊಂಡ ಮಾತಾಡ್ತಿ ಮತ್ತು ಅಂತೇಳಿ ನಾ ನಿನ್ನಂಗ ಅಂತ ಮಾತಾಡಂಗಿಲ್ಲ. ಅದನ್ನ ಒಟ್ಟ ತಲೆಯಿಂದ ತೆಗೆದು ಬಿಡ್ನಿ ಮಾಸ್ತಾರ. ಮತ್ ಇನ್ನೊಂದು ಮಾತಂದಿ, ನೀ ಮಿಲಾಪಿ ಕುಸ್ತಿ ಮಾಡ್ತಿ. ಹೌದ್ ನನ್ನ ಅವಿಶ್ಯರು ಮಠ ಅಂತ ತಪ್ಸಿ ಸಿದ್ದನಗೌಡ, ಸುರೇಶ್ ಮಹಾರಾಜ, ಕಪ್ರಟ್ಟಿ ಅರ್ಜುನ, ಮಾರಾಪುರಿ ಅಂಕಣ್ಣ ಇವರೆಲ್ಲ 18 ಪುರಾಣದಾಗ ಮೆರೆದು ಹುಲಿ. ಹೌದ್ ಅಂತವ್ರಿಗೆ ಸಡ್ ಹೊಡೆದು ನೀರು ತೆಗೆದ ಮಗಾತಿ, ನೀರು ತೆಗೆದವನ ನಿಮ್ಮಂತವ್ರಿಗೆ ಅನ್ಸ್ತೀನಿ. ನನ್ನ ಜೀವನದೊಳಗೆ ಮುಂದಕ್ಕಿಟ್ಟು ಕಾಲ ಹಿಂದಕ್ಕೆ ಎಂದೂ ಇಡಂಗಿಲ್ಲ. ಅವೇ ಶಿರೋಮಠ ಇಡಂಗಿಲ್ಲ. ಇನ್ನು ಮುಂದೆ ಸಮಾನ ಕೈ ಎತ್ತಿ ಅದ್ರ ಬಗ್ಗೆ. ಹೌದ್ ಹೌದ್ ಈ ವಿಷಯಕ್ಕೆ ಅನ್ಸ್ತನ 18 ಪುರಾಣದೊಳಗೆ ಬರೇ ಎಲ್ಲಾರು ಕುಡಿ ಟ್ರಂಕ್ ಹೋದ ಮ್ಯಾಗ ಹಿಡಿದು ತಳಗಿಡಂಗಿಲ್ಲ. ಹಂಗ ಹಾಡಿಕೆ ಮಾಡಿ ನಾನು ಹಂಗ ಗಾಳಿಗೆ ಹಾರಿ ಬಂದ ಕ್ಷೇತ್ರ ಯಾವುದು? ನಿತ್ತಲೆ ಹಾರಿಸಿ ಕುರುಕ್ಷೇತ್ರ ಅಂತ ಹೇಳಿ. ಹೌದು, ನಿಮ್ಮ ಅಪ್ಪ ಹುಟ್ಟಿದ ಮಗನತೆ ತಪ್ಸಿ ಗೌಡ ಸಿದ್ಧ ತಪ್ಸಿ ಬಿಟ್ಟ ನಮ್ಮನ್ನ. 28 ವರ್ಷ ಅಂದ್ರಪ್ಪ ಇದು. ಅಂತವ್ರ ಪುಣ್ಯದಿಂದ ಬೆಳೆದಿವಿ. ಇವತ್ತಾನ ಅವ್ರ ಜೋಡಿ ಬಂಡಾರ ಹೆಚ್ಚಾಗಣ ಅವ್ರ ಜೋಡಿ ಅನ್ನೋದು, ಇವ್ರ ಜೋಡಿ ಬಂಡ್ರ ಹೆಚ್ಚಾಗ ಇವ್ರ ಜೋಡಿ ಅನ್ನೋದು. ನಾವೊಂದು ಮಾತು ಹೇಳ್ತೀನಿ, ನಾವು ಚಂದ ಹಾಡ್ದಿವಂದ್ರ ನಮಗ ಬಂಡಾರ ಎಲ್ಲಾರ ಜೋಡಿ ಕೂಡಿಸ್ತಾರೆ. ಯಾಕ್ರಿ? ಹೌದ್ ಹಳ್ಳೂರು ಸತ್ಯಪ್ಪನ ಜೋಡಿ ಕೂಡಿಸ್ತಾರೆ, ಮುರುಘಾನೂರು ಚಂದ್ರು ಮಾಸ್ತರ್ ಜೋಡಿ ಕೂಡಿಸ್ತಾರೆ, ಆಳಿಗೆ ಪಿಂಟುನ ಜೋಡಿ ಕೂಡಿಸ್ತಾರೆ, ಲಾಮನಟ್ಟಿ ಅವ್ರ ಜೋಡಿ ಕೂಡಿಸ್ತಾರೆ. ಅದ್ರದ್ದು ನಿನಗ್ಯಾಕೆ? ಅವ್ರವ್ರ ಭಕ್ತಿ, ಅವ್ರ ಪ್ರೇಮ. ಭಂಡಾರ ಕೂಡ ಅವ್ರಿಗೆ ಹೇಳ್ತಿ ಹೋಗಿ ಇಲ್ಲ ಅಂತ ಮಾತು ನೋಡ್ರಿ. ಇನ್ನೊಂದು ಮಾತು ಹೇಳಿದ್ರು, ಹೇಳ್ರಿ. ನಾವು ಯಾರೇ ಬಂಡರ ಕೊಡ್ಲಾಕ್ ಬಂದ್ರ ಅವ್ನ್ ಕೊಡ್ಬೇಡ್ರಿ, ಹಾ. ಮತ್ತಾರಿಗೆ ಕೊಡತ್ತೀವತ್ತ ಅನ್ನುವಂತ ಮಾತು ಹೇಳಿದ್ರು.
ನೀ ಇದೇ ಹಂಗಂದೇನ ಮಗಳ ಇಲ್ಲೇ ಕೂತ ಫೋನ್ ಹಚ್ಚಕ್ ಹಸ್ತನ್ನ ಕಲಿಮೇಶ ಕೊಡ್ಬೇಡ್ರಿ ಅಂತ ಹೇಳ್ದವ್ ನೀನೇ ಅದಿ. ಯಾವ ಊರಾಗ ಅಂದಿದಿ ಸದ್ದ ಸಿದ್ಧ ಮಾಡಿ ಕೊಡಂದ್ರ ಸಿದ್ಧ ಮಾಡಿ ಕೊಡ್ತೀವಿ ಮತ್ತ ಇದಕ್ ಬಿದ್ದಂದ್ರ ನಾಟಕ ಹಚ್ಚಿದಿ ಇಲ್ಲಿ ನಾ ಒಂದು ಮಾತು ಹೇಳ್ತಿ ಅಮಸಿದ್ದ ಮುತ್ತಾನ ಮಟ್ಟ ಮನ್ಯಾಗ ಕಲಿಮೇಶನ್ ಯಾವ ಗುದ್ದಿ ನೀರು ತಗಿಲ್ಲ ಆ ಕಲಾವಿದ ಕೂಡತ್ತ ಸಮಾದ ಕೈ ಎತ್ತಿ ಹೇಳ್ತಿ ಬಂಧುಗಳಿಗೆ. ಇಲ್ಲ ನಿನಗ್ ಕುಡ್ಬೇಡಕ್ಕ ನೀ ಏನ್ ದೊಡ್ಡ ಶಾಣೆ ನಮಕ ಇಲ್ಲಿಗೆ ಬರ್ತದ ಮತ್ತ ಅಲ್ಲ ನೀ ಏನ್ ಶಾನೆ ಅಂತ ನಿನಗೆ ಹೇಳುದು ನಿನಗ ತವನಪ್ಪ ಯಾರು ಅನ್ನೋದು ಗೊತ್ತಿಲ್ಲ. ಹೌದ್ ಒಂದು ಮಾತು ಹೇಳ್ತೀನಿ ನವಲಗುಂದದ ನಾಗಲಿಂಗ ಸ್ವಾಮಿ ಹುಟ್ಟಿದ ಯಾವ್ರು ಗೊತ್ತ ನಿನಗೆ? ರಾಯಚೂರು ಜಿಲ್ಲಾ ಹೌದ್ ಮಾನವಿ ತಾಲೂಕ ಹೌದ್ ಜವಳಗೇರ ಗ್ರಾಮದಾಗ ಹುಟ್ಟಿ ಬಂದ ಯಾರು? ನವಲಗುಂದ ನಾಗಲಿಂಗ ಸ್ವಾಮಿ. ಜವಳಗೇರ ಬರ್ಕೋ. ತಂದೆ ಹೆಸರ ಮೌನಪ್ಪ, ತಾಯಿ ಹೆಸರು ನಾಗಮ್ಮ. ಹೌದ್ ಸ್ವಚ್ಛ ಹೇಳಂಗ ಬಿಚ್ಚೆ ನವಲಗುಂದ ನಾಗಲಿಂಗ ಸ್ವಾಮಿಗಳ ಪರಮ ಭಕ್ತ ಯಾರು? ಯಾರಿಪ್ಪ? ತವನಪ್ಪ. ತವನಪ್ಪ. ಹೌದ್ ದುಂಡು ಆಧಾರ್ ಕಾರ್ಡ್ ತೆಗೆದ್ ನೋಡ್ರಿ ಹೆಸರು ಕರೆಕ್ಟ್ ಹೊಂಡ್ಬೇಕು ಮತ್ತ ಹಂಗ ಹೇಳ್ಬೇಕ. ಬದಾಮಿ ಜಾತ್ರೆ ನಡೆದಿತ್ತೆ. ಹೌದ್ ಯಾವ ಜಾತ್ರೆ? ಬದಾಮಿ ಜಾತ್ರೆ. ಬದಾಮಿ ಜಾತ್ರೆಗೆ ತವನಪ್ಪಂದು ಬಾಂಡ್ಯದ ಅಂಗಡಿ ಇತ್ತು. ಹೌದ್ ಬಾಂಡ್ಯದ ಅಂಗಡಿ ಇತ್ತು. ಜಾತ್ರೆ 5 ದಿವಸ. ಹೌದ್ 3 ದಿವಸ ಜಾತ್ರೆ ಆಗಿತ್ತು. ಒಂದು ಬಾಂಡ್ಯದ ಅಂಗಡಿಯಾಗ ಒಂದು ಗಡಿಗೆ ಚೆರಿಗೆ ಮುಕ್ ಒಂದು ಆಗಿದ್ದಿಲ್ಲ. ಹೊಟ್ಟೆ ವ್ಯಾಪಾರ ಇಲ್ಲ. ಹೊಟ್ಟೆ ಗಿರೇಕಿನೇ ಬಂದಿಲ್ಲ. ನವಲಗುಂದ ನಾಗಲಿಂಗ ಸ್ವಾಮಿ ಬಂದ. ತಲೆ ಮ್ಯಾಲ ಜಠ. ಹೌದ್ ಇಟ್ಟುದ ಗಡ್ಡ ಚಪ್ಪು ಗೊಡ್ಲಿ ಒಂದು ಲಂಟ ಹಾಕೊಂಡು ಕೈಯಾಗ ಒಂದು ಚಪ್ಪು ಗೊಡ್ಲಿ ಹಾಕೊಂಡು ಬಂದ. ಅಂಗಡಿಗೆ ಬಂದ. ಏ ತವನೆ ಅಂಗಡಿ ನಿಂದ ನಂದ. ಹೌದ್ರಿಪ್ಪ ನಮ್ದರಿ ಅಂದದ. ಯಪ್ಪ ಅಂಗಡಿ ನಿಂದ ಅಂದ. ಬರ್ಯಪ್ಪ ಒಳಗಂದ. ನಿಂದ ಇದ್ರ ಮಗ ನನ್ನ ತಳಗಿಳಿ ಗಲ್ಯದ ಮ್ಯಾಗ ನಾ ಕುಂತು ನಂದ. ಯಾಕ ಬರ್ಲಕ್ರಿಪ್ಪ ಅಂದವ್. ಯಪ್ಪ ಅಂಗಡಿನೇ ನಿನ್ನಂದಾಗ ನೀನೇ ಗಲ್ಯದ ಮಾಲಕ ಅಂತ ಹೇಳಿ ಹೌದ್ ನವಲಗುಂದ ನಾಗಲಿಂಗ ಸ್ವಾಮಿ ನನ್ನ ಗಲ್ಯದ ಮ್ಯಾಗ ಕುಣಿಸಿದ. ತವನಪ್ಪ ಅಂಗಡಿ ಹಿಡಿದು ತಳಗ ಬಂದ. ಹೌದ್ ಒಂದ್ 10 ಮಿನಿಟ್ ಆಯ್ತು. ಹಾದು ಹೊಂಟಿರ್ತಕ್ಕಂಥ ಹೆಣ್ಮಕ್ಳಿಗೆ ಕರ್ಯಾವ. ಏ ತಂಗಿ ಬರ್ರಿ ನಿಮ್ ಮನ್ಯಾಗ ಭೋಗನದವನು ಬಾಯಿ ಏನವ? ಇಲ್ಲಪ್ಪ ಇಲ್ರಿ ಮುತ್ಯಾರ ನನ್ನ ದೊಡ್ಡ ಭೋಗನೆ ಆಕಿ ತಲೆ ಮ್ಯಾಗ ಹೊರಿಸಿ ಹೋಗನವ. ಹೌದು ಏ ತಂಗಿ ನೀ ಬಾನವ ನಿಮ್ ಮನ್ಯಾಗ ಚರಿಗೆ ಅದಾವನ? ಇಲ್ಲಪ್ಪ. ಏ ಆಕಿ 1 ಡಜನ್ ಚರಿಗೆ ಕೂಡ ಹೇಳಿ ಕೊಟ್ಟು ಬಿಟ್ಟ. 10 ಮಿನಿಟಿನಾಗ ಅಂಗಡಿ ಹೋದ ಬಂಗಡಿ ಮಾಡಿಬಿಟ್ಟ. ಎಲ್ಲ ಗಿರೇಕ್ ಖಾಲಿ ಅಂಗಡಿ ಮಾಡಿ ಹೋಗದ್ ಬಿಟ್ಟದ ಗಿರೇಕ್ ಕೊಟ್ಟು. ತಾವನ್ಯಾಗ ಕಸ ಜಾಲ ವ್ಯಾಪಾರ ಅಂದ. ಹೌದ್ ನಂಬರ್ 1 ಜಾಲ ಎಂದ ತಾವ್. ಹೆಂಗಾಯ್ತಂದ ಅಂಗಡಿ ವ್ಯಾಪಾರ? ಯಪ್ಪ ನಿನ್ನ ಕೃಪಾದಿಂದ ಚಲೋ ಆಯ್ತಂದ ಅವನು. ಹೌದ್ ಇನ್ನಂದ ಕಳಿ ಮಗನ ಅಂಗಿ. ಹೌದ್ ತಗಿ ಲುಂಗಿ. ಹೌದ್ ಎಡ್ ಏನು ಮಾಡಿದ್ರು ಜೋಳಿಗೆ ಮಾಡು, ಒಂದು ನನಗೂ ಕೊಡು, ಒಂದು ನೀ ಹಾಕುವ ಅಂದ. ಹೌದ್ ಬೇಡ್ಕೋ ಮಗನ ಜಾತ್ರಾಗ ತಿರುಗಾಡಿ ಅಂದ. ಇವ ಅಭಿಮಾನ ಬಿಟ್ಟ. ಹೌದ್ ಹೋಗಿ ಎಲ್ಲಾ ಕಡೆ ಬೇಡ್ಕೊಂಡು ದೀಕ್ಷೆ ಬೇಡ್ಕೊಂಡು ಬಂದ. ಎಲ್ಲಿಪ್ಪ ಅಂತ ಕೇಳಿದ್ರೆ ಅದೇ ಯಾವ್ರ ಬಾದಾಮಿ ಜಾತ್ರೆ. ಬಾದಾಮಿ ಊರ ಬಡ್ಡಾಗ ಬನಶಂಕರಿ ಗುಡಿ ಮಗಲಾಗ ಒಂದು ಹಳ್ಳ ಐತಿ. ಹೌದ್ ನಾವು ದಿವಸ ಜಳಕ ಮಾಡಿ ಪ್ರಸಾದ ಮಾಡೋದು ನೇಮ್ ಐತಿ. ಜಳಕ ಮಾಡಿ ಪ್ರಸಾದ ಮಾಡೋನು ಬರತ್ತು. ಆದ್ರೆ ಇಬ್ರು ಕೂಡಿ. ಹೌದ್ ಇಬ್ರು ಕೂಡಿ ಹೋಗಿ ಜಳಕ ಮಾಡಿದ್ರು. ಇನ್ನು ಪ್ರಸಾದ ಮಾಡೋಣ ತಿಳ್ಕೊಂಡಾಗ ಆಗಾಗ ನವಲಗುಂದ ನಾಗಲಿಂಗ ಸ್ವಾಮಿಗಳು ತವನಪ್ಪಗತ್ತಾರ. ಏ ತವನ್ಯ ತವನಪ್ಪ ಪ್ರಸಾದ ಮಾಡೋನು ಏನು ಬೇಡ್ಕೊಂಡು ಬಂದಿಲ್ಲ ಭಿಕ್ಷಾ ತೆಗಿ. ಆ ಜೋಳಿಗಂದ ಕೈ ಹಾಕಿ ತೆಗಿ ಅಂದ. ಒಳಗೆ ಕೈ ಹಾಕ್ತಾನ. ಅದು ಅನ್ನ ಹೋಗಿ ಎಲ್ಲ ಚಿನ್ನಾಗಿತ್ತು ಬಂಧುಗಳು. ಎಲ್ಲ ಚಿನ್ನ. ಹೌದ್ ಹೌದ್ ಎಲ್ಲ ಬಂಗಾರ ಆಗಿಬಿಟ್ಟತ್ರಿ. ಯಪ್ಪ ನಾ ಏ ಗಪ್ರ ತಮ್ಮ ನಾ ಬೇಡ್ಕೊಂಡು ಬಂದಿದ್ದು ಅನ್ನ. ಇದು ಆಗಿದ್ದೆಲ್ಲ ಚಿನ್ನ. ಹೌದ್ ಬಂಗಾರ ಆಗೈತಿ. ಅವಾಗಂದ ತವಣ್ಯ ನಿನ್ನ ಭಾವಕ್ಕೆ ಬಂಗಾರ ಆಗೈತಿ. ನಿನ್ನ ಭಾವಕ್ಕೆ ಬಂಗಾರ ಆಗೈತಿ ಅಂತ ಆಶೀರ್ವಾದ ಮಾಡ. ಹೌದ್ ಹೌದ್ ಯಾರ ಹೆಸರಿ ಹಂಗ ಅಂಗಡಿ ಸರ್ ನಿನ್ ಕುಲ್ಲ ಮಾಡ್ರ ಹಿಂಗ ಹೇಳ್ರಿ. ಕುರ್ಚದ ಮ್ಯಾಗಿಂದ ತೆಳಗಿಳಿಸ್ತ. ನವಲಗುಂದ ನಾಗಲಿಂಗ ಸ್ವಾಮಿಗಳ ಪರಮ ಭಕ್ತ ತವನಪ್ಪ. ಹೌದ್ ಅಲ್ಲಿ ಅತನಿ ತಾಲೂಕು ಶೇಗುನ್ಸಾಗಿದ್ದಾವ ಕಾಳಪ್ಪ. ನಿನಗೇನು ಗೊತ್ತು? ಆಳ್ಗಿ ಪಿಂಟಪ್ಪ. ಹೌದ್ ಸುಮ್ ಕುಂಡ್ರಪ್ಪ.
ದಯವಿಟ್ಟು ಬಂಧುಗಳೇ ಬಹಳ ಮಾತಾಡೋದು ಬೇಡ ಸರ್, ಒಂದೇ ಮಾತು ಹೇಳ್ತೀನಿ. ಆಳಿಗೆ ಪಿಂಟು ಮಾಸ್ತರ್ ಶಾನ್ಯಾರು ನಾವಿಲ್ಲ, ಒಂದೇ ಮತ್ತೆ. ಹೌದ್, ಬಾಳ ವಿದ್ವಾಂಸರು ಅವ್ರು. 6 ಶಾಸ್ತ್ರ 18 ಪುರಾಣ 4 ವೇದ ಉಪನಿಷತ್ ಅರ್ಧ ಕುಡಿದ ಹೌದ್, ಇವ್ರ ಕಡೆದ ರಸ ಹರ್ಕೊಂಡು ನಮ್ಮ ಕಡೆ ಬರ್ತೈತಿ. ಮಾನ್ಯ ಹುಟ್ಟಿ ನಿನ್ನ ಕಣ್ಣು ತೆರೆದವ್ರು, ನಾವೆಲ್ಲ ಆಳಿಗೆ ಅವ್ರು ನೋಡಿ ಕಲ್ತವ್ರು. ಹೌದ್, ನಮಗೆ ಏನ್ ಮಣ್ಣು ಗೊತ್ತಾ? ಹಿರಿ ಕಲಾವಿದರು ನಿಮಗೆ ಹಿಂಗ ಬೆಟ್ಟ ಬೆಳಿಲಿ 100ಕ್ಕೆ 100 ಆಗಲಿ, ದೊಡ್ಡ ಗಡಿಗಳ ಜೋಡಿ ಹಾಡವ್ರು. ನೀವು ಸುಳ್ಳು ಹೇಳ್ಕೊತ ಹೋಗ್ರಿ. ಹೌದ್, ಅದಕ್ಕೆ ಇನ್ನೊಂದು ಮಾತಾ, ದಯವಿಟ್ಟು ಬಂಧುಗಳಿಗೆ ವಿಚಾರ ಮಾಡಿ ಮಾತಾಡ್ರಿ. ಅದು ನಮ್ಮದೇ ಮ್ಯಾಲಿರ್ಲಿ ನಿಮ್ಮದೇ ಮ್ಯಾಲಿರ್ಲಿ, ನಿನಗೆ ಏನ್ ಬರ್ತೈತಿ ಅನ್ಬ್ಯಾರ. ಯಾಕ್ರಿ ಹೌದ್, ಬಾಳ ದೊಡ್ಡವ್ರು ಅದಾರ. ಸೊನ್ಯಾಳ ಹನುಮಂತ ಗೌಡ್ರು, ಮನಿಮೇ ಮಹಾರಾಜರು, ಶಿರಡೋನ್ ಗಿರ್ಮಾಲ್ ಮಾಸ್ತರು, ನಮಾನಟ್ಟಿ ತುಕಾರಾಮರು, ಇದೇ ಇಂಗ್ಲೇಶ್ವರ ಶ್ರೀಶೈಲ, ಮುದಿ ಮಾನಸಿದ್ದ ಮಾರಾಯ, ಕಾರ್ಕಲ್ ಜಾಕಿರ್ ಸಾಹೇಬ, ಸಾಮಾನ್ಯ ಗಡಿಯ. ಹೌದ್, ಅವರು ಎಲ್ಲ ಹೀರೋ. ಹೌದ್, ನೀವೆಲ್ಲ ಜೀರೋ. ಹೌದ್, ಜಗತ್ತನ್ನು ನೀ ಇನ್ನ ಒಂದೊಂದು ಊರಿಗೆ ಹೋಗಿಲ್ಲಿ. ಹೌದ್. ನೀ ಒಟ್ಟ ಹಾಡಕತ್ತಿ 10-12 ವರ್ಷ ಆಯ್ತು, ನಿನಗಿಟ್ಟು ಸೊಕ್ಕ ಬಂದೈತಿ. ಇದು ಸೆಮಿ ಫೈನಲ್ ಏನು ಫೈನಲ್ ನೀನೇ ಹೇಳುದು ಬಂದಿಲ್ಲಿ. ನಾನು ಹಾಡಲಾರ್ದ ಊರು ಉಳಿದಿಲ್ಲ, ನನ್ನ ಸಾಹಿತ್ಯ ಹಾಡಲಾರ ಜಗತ್ತಿನಾಗ ಒಂದು ಮ್ಯಾಲ ಉಳಿದಿಲ್ಲ. ನನಗೆಟ್ಟು ಬರಬಾರ್ದು ಸೊಕ್ಕ. ಕರೆ ಇಟ್ಟಿದ್ರು ನೀವು ಹಂಗ ಪಿಂಟು ನೋಡಿ ಕಲಿಬೇಕತ್ತ ನಾವು. ದಯವಿಟ್ಟು ಬಂಧುಗಳೇ, ಇಡೀ ಕರ್ನಾಟಕ ಮಾರಾಟದೊಳಗೆ ಮಾಳಿಂಗ್ರಾಯನ ಮಟ್ಟ ಮನೆಯಾಗ 8 ಮಂದಿ ಡೊಳ್ಳಿನ ಪದ ಹಾಡವರು, 8 ಮಂದಿ ಸಾಹಿತಿಗಳದಾರ. ಅವ್ರು ಎಲ್ಲ ಹೀರೋ. ಅರಟಾಳ ಕಲ್ಮೇಶ ಮಾಳಿಂಗ್ರಾಯನ ಮಟ್ಟ ಮನೆಯಾಗ 0 0 0 0 0. ಹೌದ್, ಅಭಿಮಾನ ಬಿಟ್ಟು ಹೇಳ್ಬೇಕು ಮನುಷ್ಯ. ನನ್ನಟ್ಟ ಸಣ್ಣವ್ರು ಯಾರಿಲ್ಲ. ಹನುಮಂತಗೌಡ, ಶಿರಾಡೋನ್ ಗಿರ್ಮಾಲ್ ಮಾಸ್ತರು, ನಮ್ಮ ಮಾಳಿಂಗ್ರಾಯ ಮಟ್ಟ ಮನೆ ಹಿರಿಯರಟ್ಟ ದೊಡ್ಡವ್ರು ಯಾರು ಇಲ್ಲ. ಅಭಿಮಾನ ಬಿಟ್ಟು ಹೇಳ್ಬೇಕ. ಹೌದ್, ಏನ ತೆಂಜಿಕಿ ಇಲ್ಲಿ ಬಂದ ಮೆಸಿತಿವ್ರ ಆತ ವಾಡ 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 ಅಲ್ಲಿ ಮಂದೆಲ್ಲ ಹತ್ತಿದ್ದು ಆಲೆ ಅಜ್ಜಿ ಕೂತಿಳ ಅವನ ಬಿಡ್ತಾನೋ ನಾನ ಬರ್ಲತ್ತು ಮುದುಕಿ. ಹೌದ್, ಅದನ್ನ ಯಾರು ನೋಡಿದ ಬಂದ್ ಮಾಡಿದೋಣ ಅಂತ. 1-2 ಮಾತು ಹೇಳ್ತೀನಿ ಯವ್ವ. ನೀವು ಮೊದಲು ನಿಮ್ಮ ಮನ್ಯಾಗ ನಿಮ್ಮ ಆಯಿಗೋಳ ಮಾಡ್ತಿದ್ರು ಕೈ ರೊಟ್ಟಿ. ಹೌದು, ಹಿಂದಕಿನ ಹಿರಿಯಾರು ಯವ್ವ ಮಾಡ್ತಿರ್ಲ್ರಿ. ಮೊದಲ ಆಯಿಗೋಳ ಮಾಡ್ತಿದ್ರು ಕೈ ರೊಟ್ಟಿ. ಆ ಕೈ ರೊಟ್ಟಿ ತಿಂದು ನಮ್ಮ ಮುತ್ಯ ಆಗಿದ್ದು ಜಗಜಟ್ಟಿ. ಹೌದ್, ಅಟ್ಟ ತಾಕತ್ತದ್ರಾಗ. ಮುಂದೆ ನಮ್ಮ ಅವ್ವ ಮಾಡುತ್ತಿದ್ದಳು ಮುದ್ದಿ. ಮುದ್ದಿ ತಿಂದು ನಮ್ಮ ಅಪ್ಪ ಜಗದ 16 ಮಳ ಕದ್ದಿ. ಹೌದ್, ಅಂತದ ತಿಂದು ಮನ್ಕೊಂಡ್ರ 10 ಮನಗಂಡ ನಿದ್ದಿ. ಅಟ್ಟ ತಾಕತ್ತಪ್ಪ. ತೆಗಿತಿದ ನೀರು ಗುದ್ದಿ. ಹೌದ್, ನಿನಗೈತಿಲ್ಲ ಮಗನ ಸುದ್ದಿ. ಹೌದ್, ಕರೆ ಆಳಿಗೆ ಪಿಂಟುಗೂ ಬಾಳ ಐತಿ ಬುದ್ಧಿ. ಹೌದ್, ಹೌದ್, ಖರೆ ಮುಂದೆ ಮಾಡು ಏನ್ ಮಾಡ್ತಿದ್ರು? ಏನ್ ಮಾಡ್ತೀರಿಪ್ಪ? ನಮ್ಮ ಮನ್ಯಾಗ ನಮ್ಮ ಅಕ್ಕಗಳು ಮಾಡ್ತಾರ. ಸದ್ಯ ಮನ್ಯಾಗ ನಾಷ್ಟಾಕ ಇಡ್ಲಿ ವಡ. ಅದನ್ನ ತಿಂದು ನಮಗ್ ನೆಗೋಲಾಗ ಪ್ಲಾಸ್ಟಿಕ್ ಕೊಡ. ಹಿಂಗಾಗಿ ಇಡ್ಲಿ ತಿಂದ್ರೆ ಹೆಂಗ ತಾಕತ್ ಬರ್ತದ್ರಿ? ಯವ್ವ, ಹೌದ್, ಆಗಿನ ಕಾಲದಾಗ ನಮ್ಮ ಮೌಗಳು ನಮ್ಮ ಆಯಿಗಳು ನೋಡಿ ನಾನು ಕಾರಾರಿ ಕಲ್ಬುತ್ತಿ ಕಲ್ಯಾಗ 4 ಹಸಿ ಮೆಣಸಿಕಾಯಿ ಹಾಕಿ ಹಿಂಗ ಮಾಡಿ ಕುಟ್ಟಿ ತಿಂದ್ರಂದ್ರ ಮೈಯಾಗ ತಾಕತ್ ಬರ್ತಿತ್ತು. ತಾಕತ್ ಅವಾಗ. ಹೌದ್, ಹೌದ್. ಈಗ ಮಿಕ್ಸರ್ ತಂದು ಲೈಟ್ ಬಂದು ಬಟನ್ ಬಡದ್ರಂದ್ರ ಗಿರ್. ಹೌದ್, ಈಗ ಅಂತ ತಿಂದು ಹೊಟ್ಟೆ ಕೆಡ್ತತಿ. ಮುಂಜಾನೆ ಬುರ್ ಹೆಂಗಾಗಿ ಬಿಡ್ತದ. ಇಲ್ಲ ಕರೇನೆ ಇದ್ದದ್ದೇ ಹೇಳುದ. ಸುಳತೇನ್ರಿ ನೋಡ್ರಿ, ಎಲ್ಲಿ ಶಕ್ತಿ ಬರ್ಬೇಕ್ರಿ? ಬರಂಗಿಲ್ಲ. ಅದಕ್ಕ ಬಹಳ ಬೇಡ. ಯಾಕಂದ್ರ ಅವನತ್ ನಮಗ್ ನಗಸುದು ಬರಂಗಿಲ್ಲ. ಒಟ್ಟು ತೇಟ್ ಅಳ್ತಾನೆ. ನೀ ಯಾಕೆ ಅಳ್ತಿ? ಇವ್ ನಾಟಕದಾಗ ಪಾತ್ರ ಮಾಡೋದು ಚಲೋಪ್ಪ. ಇಲ್ಲ ಹಂಗ ಅನಿಸ್ತಾನ ನನಗ. ನೋಡ್ರಿ, ಮಂದಿ ನಿನ್ನ ನೋಡಿ ಅಳ್ಬೇಕು. ಹಂಗ್ಯಾಕೋ ನೀವ್ ಅಳಾತ್ರಿ ಏನ? ಇದಷ್ಟೇ. ಮಾನ್ಯ ನಾಗರಾಯನ ಮನಿಗೆ ಹೋಗ್ಯಾನ ಅಳ್ಳಾಕತ್ಯಾನ. ಹೌದ್, ನೋಡ್ರಿ ಯೂಟ್ಯೂಬ್ದಾಗ. ಪಾತ್ರ ಚಲೋ ಮಾಡ್ತಾನ್ರಿಪ್ಪ. ಸೊನೆಯಾಳ ಹನುಮಂತ ಗೌಡ ನಗುತ್ತಿದ್ದ, ಕೊತ್ತ ಮಂದಿ ನಡೆಸ್ತಿದ್ದ. ಅವನ ಗಂಡಸರಂಗ ಮಾತಾಡ. ಹೌದ್, ಹೌದ್. ಎಲ್ಲ ತೆಗೆದು ಬುಳ್ಬುಳ್ತಾನ. ನಾನ್ ನಗಂಗಿಲ್ಲ, ಮಂದಿ ನಗಸ್ತಾನ. ನಾನ್ ನಕ್ಕನೆ ಅಂದ್ರೆ ಧರ್ಮ ಅಲ್ಲ. ಹೌದಿಲ್ರಿ? ಹೌದ್. ಇನ್ನೊಂದು ಮಾತು ಹೇಳ್ತೀನಿ, 4 ಮಾತು ಹೇಳ್ತೀನಿ, ಬಹಳ ಬೇಡ. ದಯವಿಟ್ಟು ನಮಗ ನಿಮಗ ಎಲ್ಲರಿಗೂ ಉಪಯುಕ್ತ ಆಗತ್ತ ಮಾತಾ. ನೀವು ಹೇಳತ್ತ ಚಪ್ಪಾಳಿ ತಟ್ಟಿದ್ರೆ ಒಂದೇ ಒಂದು ಮಾತು ಹೇಳಿ ಮುಗಿಸೋದು ಬಂದ್ರಿ. ಹೌದ್, ಮಾಡು ಹೇಳ್ರಿಪ್ಪ. ಮಳೆ ಬಂದಾಗ ಯಾರು ಮರದ ಕೆಳಗೆ ನಿಲ್ಬೇಡ್ರಿ. ಹೌದ್, ಮಳೆ ಬಂದಾಗ ಯಾರು ಮರದ ಕೆಳಗೆ ನಿಲ್ಬೇಡ್ರಿ. ಬಡತನ ಬಂದಾಗ ಹೆಂತಿನ ಕರ್ಕೊಂಡು ಬೀಗರ ಮನೆಗೆ ಹೋಗ್ಬೇಡ್ರಿ. ಹೌದ್. ಒಟ್ಟಕ್ಕೆ ಮತ್ ಸಿಗೋದಿಲ್ಲ ಗುಳೆ. ಯಾಕ? ಅದು ಗುಳೆ ಗೊತ್ತೈತಿರ್ಲೆ.
ಬಡತನ ಬಂದಾಗ ಬೀಗರ ಮನೆಗೆ ಹೋಗ್ಬೇಡ್ರಿ, ಮಳೆ ಬಂದಾಗ ಮರದ ಕೆಳಗೆ ನಿಲ್ಬೇಡ್ರಿ. ಹೌದ್ ಮಾಡ್ಕೊಂಡಿರ್ತಕ್ಕಂಥ ಹೆಂಡತಿ ಮುಂದೆ ಜೀವನದೊಳಗೆ ಕರೆ ಹೇಳಬೇಡ್ರಿ. ಹೌದ್ ಇಲ್ಲೇ ತಪ್ಪಿರಿ ನೀವು. ಯಾಕ್ರಿ? ಇವ್ ಹೆಂಡತಿ ಮುಂದೆ ಕರೆ ಹೇಳ್ತಾನ್ರಿ ಸಂತು, ತಾಯಿ ಮುಂದೆ ಸುಳ್ಳು ಹೇಳ್ತಾನೆ. ಮಾಡ್ಕೊಂಡಿರ್ತಕ್ಕಂಥ ಹೆಂಡತಿ ಮುಂದೆ ಕರೆ ಹೇಳಬೇಡ್ರಿ. 9 ತಿಂಗಳ ಹೊತ್ತು ಹೆತ್ತು ತೊಟ್ಟಿಗೆ ತುಪ್ಪ ಹಚ್ಚಿ ಬಾಯಿಗೆ ಬೆನ್ನಿ ಹಚ್ಚಿ ಲಾಲಿ ಲಿಪ್ಟಿಕ್ ಹಚ್ಚಿ ಸ್ನೋ ಪೌಡರ್ ಒರೆಸಿ ಅಡ್ಡಿದ ಮಗನ ದೊಡ್ಡಕ್ಕೆ ಮಾಡಿರ್ತಕ್ಕಂಥ ಹಡದವನ ಮುಂದೆ ಎಂದೆಂದು ಸುಳ್ಳು ಹೇಳಬೇಡ್ರಿ ಅಂತ ಅರಟಾಳ ಕಲ್ಮೆ. ಹೌದ್ 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 ಹೆತ್ತ ತಾಯಿ ಮುಂದೆ ಕರೆ ಹೇಳಿದವ್ರು ಯಾರ್ಯಾರಿಪ್ಪ? ಯಾರು ಕೇಳಿದ್ರೆ ಶಿವಾಜಿ ಮಹಾರಾಜ್, ಹೌದ್ ಸಂಗೊಳ್ಳಿ ರಾಯಣ್ಣ, ಹೌದ್ ಲಾಲ್ ಬಹದ್ದೂರ್ ಶಾಸ್ತ್ರಿ. ಹೌದ್ ತಾಯಿ ಮುಂದೆ ಸುಳ್ಳು ಹೇಳಿಲ್ಲ. ಅದಕ್ಕೆ ಅಂದಾರ ಜಗತ್ತಿನ್ಯಾಗ ಹೆತ್ತ ತಾಯಿ ಎಲ್ಲಾ ದೇವ್ರಕ್ಕಿಂತ ಯಾವ ದೇವ್ರ ಶ್ರೇಷ್ಠ? ಯಾವ ದೇವ್ರಪ್ಪ? ತಾಯಿ ಅನ್ನೋ ದೇವ್ರ, ತಂದಿ ಅನ್ನೋ ದೇವ್ರ ಬಿಟ್ರೆ ಜಗತ್ತಿನಾಗ ಎಲ್ಲಕ್ಕ ದೊಡ್ಡ ದೇವ್ರ ಯಾರಂದ್ರೆ ಅವ್ರ ತಾಯಿ ತಂದಿ. ಹೌದ್ ಹೌದ್ರಿ? ಹೆತ್ತ ತಾಯಿ, ಸಾತ ತಾಯಿ ತಂದೆ ಅಲ್ಲ, ಹೆತ್ತ ತಾಯಿ. ಇರ್ಲಿ ಅದಕ್ಕೆ ಅಂದ್ರ ರೊಕ್ಕ ಕೊಟ್ಟರೇನೋ ಹಡದ ತಾಯಿ ಸಿಗುವಳೇನೋ, ರೊಕ್ಕ ಕೊಟ್ಟರೇನೋ ಹಡದ ತಾಯಿ ಸಿಗುವಳೇನೋ, ಹಡದ ತಾಯಿನ ಕಳ್ಕೊಂಡ ಮೇಲೆ ಮರಳಿ ಬರುವಳೇನೋ, ಹಡದ ತಾಯಿನ ಕಳ್ಕೊಂಡ ಮೇಲೆ ಮರಳಿ ಬರುವಳೇನೋ, ರೊಕ್ಕ ಕೊಟ್ಟರೇನೋ ಹಡದ ತಾಯಿ ಸಿಗುವಳೇನೋ, ರೊಕ್ಕ ಕೊಟ್ಟರೇನೋ ಹಡದ ತಾಯಿ ಸಿಗುವಳೇನೋ, ಹಡದ ತಾಯಿನ ಕಳ್ಕೊಂಡ ಮೇಲೆ ಮರಳಿ ಬರುವಳೇನೋ, ಹಡದ ತಾಯಿನ ಕಳ್ಕೊಂಡ ಮೇಲೆ ಮರಳಿ ಬರುವಳೇನೋ. ಬಂಧುಗಳೇ, ನಾ ಭಾಳ ಊರಾಗ ಹಾಡಿಕೆ ಮಾಡೀನಿ. 8 ಜಿಲ್ಲಾ 84 ತಾಲೂಕು ತಿರುಗಾಡೀನಿ. ನಿಮ್ಮೂರಿಗೆ 4 ಸಲ ಬಂದಿನಿ. ಕರೆ ಈ ಕಮಿಟಿಯವರು, ಈ ಊರವರು ಬಹಳ ಪುಣ್ಯವಂತರಿದ್ದೀರಿ ನೋಡ್ರಿ. ಅನ್ನದಾಸೋಗ, ಜ್ಞಾನದಾಸೋಗ, ಮುಂಜಾನೆ ಊಟ ಬೇರೆ, ಮಧ್ಯಾಹ್ನ ಊಟ ಬೇರೆ, ಸಂಜೆ ಊಟ ಬೇರೆ ಇಟ್ಟಿದ್ರು ಕೂಡ ಹಾಲಿಗೆ ಹೆಪ್ಪು ಹಾಕಿದಂಗೆ ಕೂತಿರ್ತಕ್ಕಂಥ ದೈವ ಯಾವ್ದಾರು ಇದ್ರೆ ಅದು ಹೊಳೆ ಸಿದ್ದಾಪುರ ದೈವ ಅಂತ ಹೇಳಿ ವಿನಂತಿ ಮಾಡ್ಕೊತಾರೆ. ಹೌದ್ ಹೌದ್ ಹಿರಿಯರ, ಯಾವಾಗಾರ ನಿಮ್ಗೆ ಸೌಡ್ ಸಿಕ್ತಂದ್ರೆ ಹೌದ್ ಬಳ್ಳೋಳಿ ಹಿರಿಯರ ಎಲ್ಲಿ ನಮ್ಮ ಕಾಕ ಪೂಜಾರಪ್ಪ, ನಮ್ಮ ದುರ್ಯೋಧನ ಪೂಜಾರಿ ಕರ್ಕೊಂಡ ನಮ್ಮ ಎಲ್ಲಾರು ಕುಡ್ಕೊಂಡ ಕಡೆ ಹೋಗುಟ್ಲೂರು ಎಲ್ಲಮ್ಮ ಕಡೆ ಬಂದಿರಿ ಅಂದ್ರೆ ನಮ್ಮೂರಿಗೆ ಬಂದು ಭೇಟಿ ಆಗಬೇಕಂತ ಹೇಳಿ ಅರಟಾಳ ಕಲ್ಮೇಶ್. ಹೌದ್ ಯಾಕ್ರಿಪ್ಪ? ಯಾಕೆ ಭೇಟಿ ಆಗಬೇಕ್ರಿಪ್ಪ? ಇವರು ನೋಡಿ ನಾವಟ್ ಕಲ್ಕೋಬೇಕ. ಹೌದ್ ಕಕ್ಕ, ನಮ್ಮೂರ ಕಡೆ ಒಟ್ಟ 3 ಮಂದಿ ಇರ್ತಾರ. ಹೌದ್ ಹೌದ್ ಬಿದ್ದಿರಿ, ಬಿದ್ದಿಗಿದ್ದೀರಿ. ಖರೆ ಇಲ್ಲಿ 16 ಡ್ಯೂಟಿಗೆ ತಗೊಂಡ ಓಣಿಗೆ ಮನೆಗೆ ಕೂಡ ತಿರುಗಾಡಿದ್ರು ಕೂಡ ಈ ಊರಾಗ ಒಬ್ರು ದಾರು ಕುಳರ್ಸಂಗಿಲ್ಲವ. ಹೌದ್ ಈ ಊರಾಗ ಏನು ಬಂದಿರ್ಲಿಲ್ಲ, ನಿಮ್ಗೆ ಪುಣ್ಯ ಹತ್ತೈತಿ. ಹೌದ್ ಇಲ್ಲೇ ತಪ್ಪ ಹೇಳ್ರಿ ನೀವು. ಯಾಕ್ರಿ? ನೀವ್ ಇಲ್ಲೇ ಹೇಳಿದ್ರಿ ಗಾಡಿ ಹಚ್ಚಲಕ್ ತೆಳಗ್ ಹೋಗಿದ್ದೇವ್ ನಾವು. ಬರೋಣ ಹೋಗಿರ್ಲ ಇನ್ನ ಗಾಡಿ ಹಚ್ಚಲತ್ತಿದೀವಿ. ಒಬ್ಬ ಬಂದ ಕಡ್ದ ಕಾಕ, ಏನಂದ? ಏ ತಮ್ಮ ಯಾವ್ರವ್ರು ಹಾಡವ್ರು ಅಂತ ಕೇಳ್ದ. ಏನಂದಿ? ಅರಟಾಳದವ್ರಿ ಎನ್ನಿ ಐಂತ ಯಾನು ಅಂತ ತೋತೇನಂದ. ಏ ಗಪ್ ಹೋಗಕ್ಕ ಒಂದ್ಸಂದ್ ಹಾಡ್ಕಿರಿ ಆಗ್ಲಿ. ಮಗನ ಅವ ಈ ಊರವ ಅಲ್ಲ. ಹಾ ಯಾವ್ರವ್ರಿಪ್ಪ? ಅವ ಹಾಡ ಕೇಳಕ್ ಬಂದವದ. ಹೌದ್ ಇದ್ರ ಇರ್ಬೋದು. ಹಿಂದಕಿನ ಕಾಲದಾಗ ನಮ್ಮ ಮವುಗಳು ಗಂಡನ ಹೆಸರು ಇಟ್ಟು ಚಂದ ಹೇಳ್ತಿದ್ರಿ ಅವ ಆಗಿನ ಕಾಲದಾಗ. ಹಾ ಹೆಂಗ ಮಾಡು? ಹೆಂಗ್ ಹೇಳ್ತಿದ್ರಿಪ್ಪ? ಕೈಯಾಗ ಇರೋದು ಕತ್ರಿ, ದೇವರಿಗೆ ಎರ್ಸೋದು ಪತ್ರಿ, ಮಳ್ಯಾಗ ಹಿಡಿದು ಛತ್ರಿ, ಹೆಸರು ಕೆಳಕ್ಕೆ ಹೆಣ ಎತ್ರಿ. ಹೌದ್ ಬಾಳ ಸಿಟ್ಟು ಬಂದಿತ್ತಂದ್ರ ಇದು. ಹೌದ್ ಮುಂದೆ ತಂಗಿ ಹಂಗ್ಯಾಕವ, ನಾವು ನಿನ್ನ ಪ್ರೀತಿಲಿ ಕೇಳಕತ್ತೀವಿ ಅಂದಾಗ ಮುತ್ತಿನ ಸಲಗ ತಲೆ ತುಂಬ ಹೊತ್ತು ಎಷ್ಟು ಚಂದ ಹೇಳ್ತಿದ್ರು. ಹೌದ್ ಆಯ್ಗಳು ಕೋರಿ ಹೊತ್ತರೇನ ಕಂಬಳಿ ಹೊತ್ತರೇನ, ಹೌದ್ ಕೋರಿ ಹೊತ್ತರೇನ ಕಂಬಳಿ ಹೊತ್ತರೇನ, ನಮರಾಯ ನಮಗ ಬಡವೇನು. ಹೌದ್ ನಮರಾಯ ನಮಗ ಬಡವೇನ ಎಲ್ಲ ಗೆಳತಿ ಚಿಕ್ಕಾಗ ಚೆಲುವ ಚಂದ್ರ ಮತ್ ಹೇಳ್ತಿದ್ರು. ಹೌದ್ ಏನಾಯ್ತ್ರಿಪ್ಪ? ಅದಕ್ಕೆ ಅಂತ ಒಂದ ವಿಷಯನು ಕೇಳಿ ಇನ್ನೊಂದು ಸಣ್ಣ ಚಾಲ. ಶಿವನ ಮಗಳು ಶ್ರೀ ಲಾಯವ್ವ ಯಾವ ರೀತಿಯಾಗಿ ಧರಿಗಿಳಿದು ಬರ್ತಾಳನ್ನಂತ ಒಂದು ಹೊಸ ದಾಟಿ ಹಾಡಿ ನಮ್ಮ ಸರಿಜೋಡಿಗೆ ಆಳ್ಗಿ ಪಿಂಟು ಮಾಸ್ತರ್ ಹೋಗತಿ. ಹಿರಿ ಕಲಾವಿದರು, ಅನುಭಾವಿಗಳು, ಸಿದ್ಧ ಮುತ್ಯನ ಮಟ್ಟಮನೊಳಗ ಹಿರಿ ಜೀವಿಗಳು ಅವನ್ ನೋಡಿ ಎಲ್ಲಾ ಪಾಠ ಕಲಬೇಕು. ಅಮೋಘ ಸಿದ್ಧ ಮುತ್ಯನ ಮನಮಿ ಮದಗೋಳ ಮುತ್ಯನ ಗುರು ಯಾರು ಅನ್ನೋದು ಹೇಳಬೇಕು. ಬಂದಾರನ್ರಿ ಈಗ ಇನ್ನೇ ಊಟಕ್ಕೆ ಹೋಗ್ಯಾರು. ಈ ವರ್ಷ ಬರಂಗ್ ಕಾಣಂಗಿಲ್ಲ ಅವ್ರು.
ನೋಡಿ ಅಲ್ಲಿ ಹೊಳಿಗೆ ಬಿದ್ರನ್ನ ವರವಿನ ಇವನ್ ಜೋಡಿ ನಾವ ಕೂಡ್ಬೇಕು ಇವನ್ ನೋಡಿ ನಾವು ಸುಧಾರಿಸ್ಬೇಕು. ನನಗತ್ತಾನ ಇವನು ಹೊಳಿಗೆ ಕಳಿಸ್ರತ್ತೆ ನೋಡ್ರಿ. ನಾನು ಕೃಷ್ಣಾ ನದಿ ದಾಟದ ಓದಿನಿ, ನಾನು ಭೀಮಾ ನದಿ ದಾಟಿನಿ, ಮಲಾಪ್ರಭಾ, ಘಟ್ಟಪ್ರಭಾ, ಕಾವೇರಿ, ಹಾವೇರಿ, ತುಂಗಭದ್ರಾ ಎಲ್ಲಾ ದಾಟಿನಿ ನಾನು. ಹೌದ್ ನೀನ ಇಲ್ಲೇ ಭೀಮಾ ನದಿ, ಕೃಷ್ಣಾ ನದಿ, ಮಲಾಪ್ರಭಾ 3 ನದಿ ಆಗದಿ ನೀನು. ಹೌದ್ ಬರೇ ಕೆರೆ ಆಗಿರ್ತಾನ್ರಿ ಇವ್. ಹೌದ್ ನೋಡ್ರಿ, ಮೇನಿನ ಸುದ್ದಿ ಹೇಳ್ತಾನೆ. ಹೌದ್. ಮೇನಗಾರ ಮೇನ ಒಗದತ್ತೆ. ನಿಮ್ಗ್ಯಾಕಪ್ಪ ಮೇನಿನ ಸುದ್ದಿ? ಬಿಡ್ರಿ ಅದನ್ನ. ಚಲೋ 4 ಮಾತು ಹೇಳಿ, ತತ್ವದ ಮಾತು ಹೇಳಿ. ನನಗೆ ಹಂಗಾಯ್ತು, ನನಗೆ ಹಿಂಗಾಯ್ತು, ನನಗೆ ಆ ಪರಿಸ್ಥಿತಿ ಬತ್ತು, ನಾನು ಅಲ್ಲೇ ಔಷಧ ಕೊಡುದ್ನಿ, ಇದನ್ನ ಹೇಳಬೇಡ್ರಿ. ಎಲ್ಲಾರನು ಕಾಯೋ ಭಗವಂತನೇ ಅದಾನ. ನಮಗೂ ಯಾಕಂದ್ರೆ ಯಾರ್ಯಾರಿಗೆ ಟೈಮ್ ಹೆಂಗ್ಯಾಗ ಬರ್ತಾವ ಹೇಳಕ್ ಯಾಕೆ ಬರ್ತಾವ ಗೊತ್ತಾಗತ್ತಿಲ್ರಿ. ಅದಕ್ಕೆ ನಾನು ಬಿಡ್ರಿ, ಸತ್ಯಸಿದ್ಧರ 4 ಮಾತು ಚಂದ ಹೇಳ್ರಿ. ಯಾಕಂತ ಕೇಳಿದ್ರೆ ನಮ್ಮ ಹೊಲ ನೀವು ಕಸ್ಕೊಂಡಿಲ್ಲ ಪಿಂಟು ಮಾಸ್ತರ, ನಿಮ್ಮ ಹೊಲ ನಾವು ಕಸ್ಕೊಂಡಿಲ್ಲ. ಮನುಷ್ಯನಿಂದ ರೋಗ ತೆಗಿಬೇಕು. ಶಾನ ಪಂಡಿತರ ನೋಡ್ರಿ ಅಲ್ಲಿ ಕೂತ ಕಟಕತೆ ನೋಡ ಮತ್ತೆ ಇನ್ನು ಕೇಳ್ಕೊಂಡು ಬಂದ್ ಹನುಮಂತ ಮಾಸ್ತರ್ಗಳು ಕೇಳ್ಕೊಂಡ್ ಬಂದ್ ನನಗೆ ಉತ್ತರ ಹೇಳವ. ಒಟ್ಟು ಕಿವ್ಯಾಗ ಗುಣ ಯಾವತ್ತೂ ಇರತ್ತೆ ಅವಂದು. ನೋಡ್ರಿ, ಒಟ್ಟು ಯಾವತ್ತು ಹಗ್ಗ ಕಡಿ ಚಟಾನೆ, ಹಗ್ಗ ತಿನ್ನು ಚಟಾನೆ. ನೋಡ್ರಿ, ನನಗತಾನ ನೀ ಯಾಕೆ ಅಲ್ಲಿ ಹೋಗಿ ಅಲ್ಲಿ 3 ಮಂದಿ ಗುರುಗಳು ಕೂತಾರಿ. ಕೃಪಾಚಾರ್ಯ, ಭೀಷ್ಮಾಚಾರ್ಯ, ಇನ್ನಬ್ಯಾರು ದ್ರೋಣಾಚಾರ್ಯ. 3 ಮಂದಿ ಗುರುಗಳು ಕೂತಾರ. ಇನ್ನು ಬಂದು ಏಕ್ ನನ್ನ ಜೋಡಿ ಇನ್ನು ಯುದ್ಧ ಮಾಡವ ಮತ್ತೆ. ಅಣ್ಣ, ಓ ಸರ್, ಏನು ಗುದ್ದುತ್ತಿರೋ ಅವನ ಎಬ್ಸ್ತಿರೋ? ಅಲ್ಲೋ ನೀ ಹೇಳವ, ನಾ ಯಾಕೆ ಹೊಕ್ಕನತಿ ಬಾಳ ಇಲ್ಲಿ ಕುಮಿತಂದ್ರ ನಾನ ಇಲ್ಲೇ ಕೂತಾನೆ ಫೋನ್ ಹಚ್ಚಾರ ಅವ್ರ ಗುರುವಿಗೆ ಹಿಂಗ್ ಕೇಳಕದೇನ್ರಿ ಕಲ್ಮೇಶ ಕಾಯಿ ಮಂಟ್ಲ ಅಂತ ಹೇಳಿ. ಹೌದ್, ಅದಕ್ಕೆ ಬಿಡು ಸರ್ ಅದನ್ನ. ಯಾಕಂದ್ರ ಇದೇನ್ ದೊಡ್ಡ ಮತ್ತಲ್ಲ, ನಿಮಗೂ ಭಗವಂತ ಬುದ್ಧಿ ಕೊಟ್ಟನ, ನಮಗೂ ಕೊಟ್ಟನ. ಇಂಥ ಸೊಕ್ಕಿನ ಮಾತ ಆಡಬೇಡ್ರ ಅಂತ ಹೇಳಿ ಅರ್ಟಾಳ ಕಲ್ಮೇಶ ನನಗೆ ವಿನಂತಿ. ಇಲ್ಲ, ನೀವೊಂದು ಅನ್ನೋದು ನಾವೊಂದು ಅನ್ನೋದು ಕಾರ್ಯಕ್ರಮ ಚಂದ ಆಗಂಗಿಲ್ಲ. ಅದು ಕಾರ್ಯಕ್ರಮ ಚಂದ ಮಾಡ್ಬೇಕಂದಿ ಚಂದ ಮಾತಾಡ. ಮತ್ತೆ ಎಲ್ಲೇ ಚಾಲೆಂಜ್ ಕೊಟ್ಟು ಹಾಡಿಕೆ ಮಾಡ್ತಾನ ಅಂದಿ ನಮ್ಮ ತಲೆ ಕೆಡುತ್ತೆ. ಹಾಡು ಮಾರ್ಗ ಅನ್ನೋರು ನಾವು. ಸೆಮಿ ಫೈನಲ್ ಇಲ್ಲ, ಫೈನಲ್ ಹಾಡು ಮಾರ್ಗ ಕೆಟ್ಟದ ನೋಡ್ದಾಗದ. ಮನಿಮೇ ಮಾರನ ಫಲ ಹಾಡೇನಿ, ಜೇವ್ರ ಚನ್ನಬಸ ಮಗನ್ ಹಾಡ ಹಾಡ, ಸಂಗೊಳ್ಳಿ ರಾಯನ್ ಹಾಡ್ತಾರೆ, ಸಿಂಧೂರ್ ಲಕ್ಷ್ಮಣ ಹಾಡ, ಯಾವ್ದು ಕೇಳ್ತಿ ಕೇಳ. ಕನಕದಾಸ ಹಾಡ್ತಾರೆ, ಕಾಳಿದಾಸದ ಹಾಡ, ಸಿದ್ದೇಶ್ವರ ಸ್ವಾಮಿದ ಕೇಳ, ಪುನೀತ್ ರಾಜ್ಕುಮಾರ್ ಅಂತ ಕೇಳ. ನೀ ಹಿಡಿದತ್ ಬಿಟ್ಟಿನ ಹೋಗಿ ಎಳ್ಕೊಂಡು ಬರು. ಈಗ ಹೋಗ್ಲನ ಅದಕ್ಕೆ ಇಲ್ಲಿ ಬಂಧುಗಳೇ 5 ನುಡಿ ಹಾಕ್ರಿ, ಒಟ್ಟ ಒಂದು 4 ನುಡಿ ಹಾಡಿ ಪಾಳೆ ಕೊಟ್ಟ.